ಪೂಜೆಗೆಂದು ಹೂವುಗಳನ್ನು ಕೀಳುವಾಗ ಈ ತಪ್ಪುಗಳನ್ನು ಮಾಡಲೇಬೇಡಿ. 1. ನೆಲದಲ್ಲಿ ಬಿದ್ದಿರುವ ಹೂವುಗಳನ್ನು ನೀವು ಪೂಜೆಗಾಗಿ ಬಳಸಬಾರದು. 2. ದೇವರಿಗೆ ಮೊಗ್ಗುಗಳನ್ನು ಅರ್ಪಿಸುವುದಾದರೆ ಚಂಪಾ ಮತ್ತು ಕಮಲ ಹೂವಿನ ಮೊಗ್ಗುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೂವಿನ ಮೊಗ್ಗುಗಳನ್ನು ಅರ್ಪಿಸಬಾರದು. ಪೂರ್ಣ ಅರಳಿದ ಹೂಗಳನ್ನು ಮಾತ್ರ ನೀವು ದೇವರಿಗೆ ಅರ್ಪಿಸಬೇಕು. 3. ಸಂಜೆಯ ಸಮಯದಲ್ಲಿ ಗಿಡಗಳಿಂದ ಹೂವು ಕೀಳುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದು ಗಿಡಗಳು ವಿಶ್ರಾಂತಿ ಪಡೆಯುವ ಸಮಯವಾಗಿರುತ್ತದೆ. 4. ಬಾಡಿದ ಅಥವಾ ಒಣಗಿದ ಹೂವುಗಳನ್ನು ನೀವು ಪೂಜೆಯಲ್ಲಿ ಉಪಯೋಗಿಸಬಾರದು. 5. ಪೂಜೆಯಲ್ಲಿ ದೇವರಿಗೆ ಹೂಗಳನ್ನು ಅರ್ಪಿಸುವ ಮೊದಲು ಅದರ ಮೇಲೆ ನೀರನ್ನು ಸಿಂಪಡಿಸಬೇಕೇ ಹೊರತು ಅದನ್ನು ತೊಳೆಯಬಾರದು. 6. ಹುಳುಗಳಿರುವ ಹೂವುಗಳನ್ನು ಪೂಜೆಗೆ ಸೂಕ್ತವಲ್ಲವೆಂದು ಪರಿಗಣಿಸಲಾಗುತ್ತದೆ. 7. ನೀರಿನಿಂದ ತೊಳೆದು 8. ಎಡಗೈಯಿಂದ ಕಿತ್ತು ತಂದಿರುವ ಹೂವು. 9. ಬೇರೆಯವರ ಕೋಪಕ್ಕೆ ಗುರಿಯಾಗಿ ತಂದ ಹೂವುಗಳು ದೇವರ ಪೂಜೆಯಲ್ಲಿ ಫಲ ನೀಡುವುದಿಲ್ಲ. 10. ನೆಲದಲ್ಲಿ ಬಿದ್ದಿರುವ ಹೂವು ಪರಿಮಳವಿರದ ಹೂವು. 11. ಕೆಟ್ಟ ವಾಸನೆಯನ್ನು ಸೂಸುವ ಹೂವು. 12. ದಳಗಳು ಉದುರಿ ಹೋದ ಹೂವುಗಳು ಪೂಜೆಗೆ ಸೂಕ್ತವಲ್ಲ. 13. ಅಪವಿತ್ರ ಸ್ಥಳದಲ್ಲಿ ಬೆಳೆದ ಹೂವು ಮತ್ತು ಸ್ನಾನ ಮಾಡದೆ ನಾವು ಪೂಜೆಗಾಗಿ ಹೂವುಗಳನ್ನು ಕೀಳಬಾರದು. 14. ಪೂಜೆಗಾಗಿ ಹೂವುಗಳನ್ನು ಕೀಳುವಾಗ ಪಾದರಕ್ಷೆಗಳನ್ನು ಧರಿಸಬಾರದು. 15. ಗಿಡದಿಂದ ಹೂವುಗಳನ್ನು ತೆಗೆದುಕೊಂಡಾಗ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. 16. ಪೂಜೆಗೆ ಹೂವುಗಳನ್ನು ಆಯ್ದುಕೊಳ್ಳುವಾಗ ನಮ್ಮ ಪೂಜೆಯು ಫಲಕಾರಿಯಾಗಲಿ ಎಂದು ಬೇಡಿಕೊಳ್ಳಬೇಕು. 17. ನಾವು ಹೂವನ್ನು ಕೀಳುವಾಗ ಇಷ್ಟ ದೇವರ ಸ್ಮರಣೆಯನ್ನು ಮಾಡುತ್ತಾ ಹೂಗಳನ್ನು ಕೀಳಬೇಕು. ನೀವು ದೇವರ ಪೂಜೆಗೆ ಹೂಗಳನ್ನು ಬಳಸುವಾಗ ಈ ಮೇಲಿನ ಎಲ್ಲ ನಿಯಮಗಳನ್ನು ಮನದಲ್ಲಿಟ್ಟುಕೊಳ್ಳಬೇಕು. ಪೂಜೆಯಲ್ಲಿ ಬಳಸುವ ಹೂಗಳಿಗೂ ಹೆಚ್ಚಿನ ಮಹತ್ವವಿರುವುದರಿಂದ ನಾವು ಈ ನಿಯಮಗಳನ್ನು ಅನುಸರಿಸುವುದು ತುಂಬಾನೇ ಮುಖ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.